ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದಂಥ ಟಿಪ್ಪು ವಿವಾದ ಈಗ ಕಡಲ ನಗರಿ ಮಂಗಳೂರಿನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಟಿಪ್ಪು ಬ್ಯಾನರ್ ಕಟ್ಔಟ್ ಏನು ಹಾಕಲಾಗಿತ್ತು ಇದನ್ನು ತೆರವುಗೊಳಿಸಿ ಅಂತೇಳಿ ಪೊಲೀಸ್ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ. ಹರೇಕಳದಲ್ಲಿ ಹಾಕಲಾಗಿದ್ದಂಥ ಟಿಪ್ಪು ಕಟ್ಔಟ್ ತೆರವಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನ ಕಲ್ಲಾಪುವಿನಲ್ಲಿ ನಡೆಯುವಂಥ ಡಿವೈಎಫ್ಐ ರಾಜ್ಯ ಸಮ್ಮೇಳನ ಅನುಮತಿ ಇಲ್ಲದೆ ಇಲ್ಲಿ ಕಟ್ಔಟ್ ಅನ್ನ ಹಾಕಲಾಗಿದೆ ಎನ್ನುವಂತ ಆರೋಪ ಇದೆ. ಕೊಣಾಜೆ ಪೊಲೀಸ್ ಇನ್ಸ್ಪೆಕ್ಟರ್ ಡಿವೈಎಫ್ಐ ಸಂಘಟನೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನ ನೀವು ತೆರವುಗೊಳಿಸಬೇಕು ಅಂತೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೇಳಿ ಕೇಳಿ ಕಡಲ ನಗರಿ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ ಹರೇಕಳದಲ್ಲಿ ಹಾಕಲಾಗಿರುವಂತಹ ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನ ತೆರವುಗೊಳಿಸಬೇಕು. ಕಾರ್ಡ್ ಬೋರ್ಡ್ನಿಂದ ಈ ಕಟ್ಔಟ್ ಅನ್ನು ನಿರ್ಮಿಸಲಾಗಿದೆ. 6 ಅಡಿ ಉದ್ದದ ಕಟ್ಔಟ್ ಇದು. ಅನುಮತಿ ಇಲ್ಲದೆ ಕಟ್ಔಟ್ ಅನ್ನು ಹಾಕಿದ್ದಾರೆ ಎನ್ನುವಂಥ ಆರೋಪ ಇದೆ. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಈ ಕಟ್ಔಟ್ ಅನ್ನು ತೆರವುಗೊಳಿಸಬೇಕು ಅಂತೇಳಿ ಸದ್ಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೀವು ಕೂಡ ನೋಟಿಸ್ ಅನ್ನು ಗಮನಿಸ್ತಾ ಇರಬಹುದು. ಮಂಗಳೂರು ನಗರದ ಹೊರವಲಯದ ತೊಕ್ಕೊಟ್ಟುವಿನಲ್ಲಿ ಡಿವೈಎಫ್ಐ ರಾಜ್ಯ ಸಮ್ಮೇಳನ ಆಯೋಜಿಸಲಾಗಿದೆ. ಆ ಪ್ರಯುಕ್ತ ಹರೇಕಳ ಕಚೇರಿ ಬಳಿ ಟಿಪ್ಪು ಸುಲ್ತಾನ್ ಕಟ್ಔಟ್ ಹಾಕಲಾಗಿದೆ. ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಪೊಲೀಸರು ಸದ್ಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬ್ಯಾನರ್ ಹಾಕೋಕೆ ನಿಮಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ಯಾರು? ಪರ್ಮಿಷನ್ ಅನ್ನು ಪಡೆಯದೆ ನೀವು ಬ್ಯಾನರ್ ಅನ್ನು ಹಾಕಿದ್ದೀರಿ ಅಂತೇಳಿ ಕೊಣಾಜೆ ಪೊಲೀಸ್ ಠಾಣಾಧಿಕಾರಿ ಟಿಪ್ಪು ಪ್ರತಿಮೆ ಮತ್ತು ಬ್ಯಾನರ್ ತೆರವುಗೊಳಿಸೋಕೆ ನೋಟಿಸ್ ಅನ್ನು ಸದ್ಯ ಕೊಟ್ಟಿದ್ದಾರೆ. ಕಾದು ನೋಡಬೇಕಾಗತ್ತೆ ಏನು ಮಾಡ್ತಾರೆ ಅಂತೇಳಿ. ಡಿವೈಎಫ್ಐ ರಾಜ್ಯ ಸಮ್ಮೇಳನ ಪ್ರಯುಕ್ತ ಅಲ್ಲಲ್ಲಿ ನಾಡಿನ ಆದರ್ಶ ಪುರುಷರು, ಸ್ವತಂತ್ರ ಸೇನಾನಿಗಳು, ಸಮಾಜ ಸುಧಾರಕರ ಪ್ರತಿಮೆ, ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಅದೇ ರೀತಿ ಹರೇಕಳದಲ್ಲಿ ಟಿಪ್ಪು ಸುಲ್ತಾನ್ ಪ್ರತಿಮೆ ಅಂತ ಹೇಳಿದರೆ ಟಿಪ್ಪು ಸುಲ್ತಾನ್ ಕಟ್ಔಟ್ ಕೂಡ ಇದೆ. ಹರೇಕಳದ ಡಿವೈಎಫ್ಐ ಕಚೇರಿ ಬಳಿ ಕಾರ್ಡ್ ಬೋರ್ಡ್ನಿಂದ ಹಾಕಲಾಗಿರುವಂಥ 6 ಅಡಿ ಉದ್ದದ ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನು ನಿರ್ಮಿಸಲಾಗಿದೆ. ಕಟ್ಔಟ್ ತೆರವಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಿಚಾರ ಅಥವಾ ಇಷ್ಟು ದಿವಸ ಗಮನಿಸ್ತಾ ಹೋಗೋದಾದರೆ ಒಂದಿಷ್ಟು ದಿನಗಳ ಹಿಂದೆ ಕಳೆದ ಕೆಲ ಸಮಯದಿಂದ ಈ ಟಿಪ್ಪು ವಿವಾದ ಅನ್ನೋದು ತಣ್ಣಗಾಗಿತ್ತು. ಇದೀಗ ಕಡಲ ನಗರಿ ಮಂಗಳೂರಿನಲ್ಲಿ ಅದು ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಇಲ್ಲಿ ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನ ಹಾಕಿರೋರು ಯಾರು? ಸಂಪತ್, ಈ ಒಂದು ಟಿಪ್ಪು ಸುಲ್ತಾನ್ ಅವರ ಫೋಟೋ ಇರುವಂತಹ ಕಟ್ಔಟ್ ಅನ್ನ ಏನು ಹಾಕಿರುವಂತದ್ದು ಡಿವೈಎಫ್ಐ ಸಮ್ಮೇಳನದ ಪ್ರಯುಕ್ತ ಹಾಕಿರುವಂತದ್ದು. ಡಿವೈಎಫ್ಐ ರಾಜ್ಯ ಸಮ್ಮೇಳನದ ಪ್ರಯುಕ್ತ ನಾಡಿನ ಆದರ್ಶ ಪುರುಷರ, ಸ್ವಾತಂತ್ರ್ಯ ಸೇನಾನಿಗಳ, ಸಮಾಜ ಸುಧಾರಕರ ಕಟ್ಔಟ್ ಫ್ಲೆಕ್ಸ್ ಅನ್ನು ಕೂಡ ಮಂಗಳೂರು ನಗರದ ವಿವಿಧೆಡೆ ಅಳವಡಿಸಲಾಗಿದೆ. ಅದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಚಿತ್ರ ಇರುವಂತಹ ಒಂದು ಫ್ಲೆಕ್ಸ್ ಅನ್ನು ಕೂಡ ಹಾಕಲಾಗಿದೆ. ಮಂಗಳೂರಿನ ಹೊರವಲಯದ ಹರೇಕಳ ಕಚೇರಿ ಬಳಿ ಡಿವೈಎಫ್ಐ ಕಾರ್ಯಕರ್ತರು ಟಿಪ್ಪು ಸುಲ್ತಾನ್ ಪ್ರತಿಮೆ ಅಳವಡಿಸಿದ್ದು, ಈ ಕುರಿತಂತೆ ಇದೀಗ ಒಂದು ವಿವಾದ ಭುಗಿಲೆ ಹೆಚ್ಚಾಗುವಂತಹ ಒಂದು ಲಕ್ಷಣ ಕಾಣ್ತಾ ಇದೆ. ಈ ಕುರಿತು ಮಂಗಳೂರಿನ ಕೋಣಾಜೆ ಪೊಲೀಸ್ ಠಾಣಾಧಿಕಾರಿ ನೀವು ಅನುಮತಿ ಇಲ್ಲದೆ ಈ ಒಂದು ಇದನ್ನ ಅಳವಡಿಸಿದ್ದೀರಾ ಅಂತ ಹೇಳಿ ಅದನ್ನ ಕಟೌಟ್ ಅನ್ನ ತೆರವುಗೊಳಿಸಲು ನೋಟಿಸ್ ಅನ್ನ ನೀಡಿದ್ದಾರೆ. ಜೊತೆಗೆ ಈ ಕೋಣಾಜೆ ಪೊಲೀಸ್ ಠಾಣಾಧಿಕಾರಿ ನೀಡಿರುವಂತಹ ನೋಟಿಸ್ಗೆ ಡಿವೈಎಫ್ಐ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತು ಸಂಜೆ ಕೂಡ ಒಂದು ಈ ಕುರಿತಂತೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಜೊತೆಗೆ ಪ್ರಕಟಣೆಯಲ್ಲಿ ಹೇಳಿಕೆ ನೀಡಿರುವಂತಹ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಟಿಪ್ಪು ಸುಲ್ತಾನ್ ಕಟ್ಔಟ್ ಬ್ಯಾನರ್ ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲು ಸರ್ಕಾರ ನಿಷೇಧ ಹಾಕಿದೆಯಂತೆ. ಯಾವ ಸರ್ಕಾರ ನಿಷೇಧ ಹೇರಿದ್ದು? ಕರ್ನಾಟಕದಲ್ಲಿ ಸರ್ಕಾರ ಬದಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಬಿಜೆಪಿ ಸರ್ಕಾರವೇ. ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲೂ ಸಂಘೀಯ ಮನಸ್ಥಿತಿಯಲ್ಲೇ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಅವರು ಪ್ರಕಟಣೆಯಲ್ಲಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಮುಂದುವರಿದಂತೆ ಈ ಒಂದು ಪ್ರಕಟಣೆಯಲ್ಲಿ ಟಿಪ್ಪು ಕಟ್ಔಟ್ ಅನ್ನ ತೆರವುಗೊಳಿಸುವಂತಹ ಪ್ರಶ್ನೆಯೇ ಇಲ್ಲ. ಟಿಪ್ಪು ಸುಲ್ತಾನ್, ರಾಣಿ ಅಬ್ಬಕ್ಕ, ಕೋಟಿ ಚೆನ್ನಯ್ಯರ ಪ್ರತಿಮೆ ಸೇರಿದಂತೆ ಎಲ್ಲ ಆದರ್ಶರ, ಮಹಾತ್ಮರ ಕಟ್ಔಟ್ ಬ್ಯಾನರ್ ಗಳಿಗೆ ಡಿವೈಎಫ್ಐ ಕಾರ್ಯಕರ್ತರು ಕಾವಲು ನಿಂತು ಕಾಯ್ತಾರೆ ಅಂತ ಹೇಳಿ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಪ್ರಕಟಣೆಯಲ್ಲಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಬೆಳವಣಿಗೆ ಸಂಭವಿಸುವಂತಹ ಸಾಧ್ಯತೆ ಇದೆ ಸಂಪತ್ತು.
ಥ್ಯಾಂಕ್ ಯು ಶಂಶೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರಬಹುದು, ಕಡಲ ನಗರಿ ಮಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಟ್ಔಟ್, ಅದು ಕೂಡ ಡಿವೈಎಫ್ಐ ಸಂಘಟನೆಯವರು ಹಾಕಿರುವಂಥ ಕಟ್ಔಟ್. ಸದ್ಯ ಇದೇ ಕಟ್ಔಟನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಕಡೆಯಲ್ಲಿ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಕಟ್ಔಟನ್ನು ತೆರವುಗೊಳಿಸಲ್ಲ ಅಂತೇಳಿ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.